ರಾಮದುರ್ಗ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಹತ್ತಿರವಿರುವ ಭಾರತೀಯ ಮಜ್ದೂರ್ ಸಂಘದ ಕಚೇರಿ ಹತ್ತಿರ ಇಂದು ಭಾರತೀಯ ಮಜ್ದೂರ್ ಸಂಘದ 70ನೇ ವರ್ಷದ ದಿನಾಚರಣೆ ಹಾಗೂ ವಿಶ್ವಕರ್ಮ ಜಯಂತಿ ಮತ್ತು ವಿಶ್ವ ಕಾರ್ಮಿಕರ ಜಯಂತಿಯನ್ನು ಹಮ್ಮಿಕೊಂಡಿದ್ದರು. ಇದರ ಅಂಗವಾಗಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ಮೇಳಗಳೊಂದಿಗೆ ನೂರಾರು ಕಾರ್ಮಿಕರು ಮೆರವಣಿಗೆ ಮಾಡಿದರು. ತದನಂತರ ಸಂಘದ ಕಚೇರಿ ಪಕ್ಕದಲ್ಲಿ ಅಭೂತಪೂರ್ವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮುಳ್ಳೂರು ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಇನ್ನು ಉದ್ಘಾಟಕರಾಗಿ ರಾಮದುರ್ಗ ತಾಲೂಕಾ ಕಾರ್ಮಿಕ ನಿರೀಕ್ಷಕರಾದ ನಾಗರಾಜ್ ಮಧುರ್ ಆಗಮಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಮಜ್ದೂರ್ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಪ್ರಶಾಂತ ಕಲಾದಗಿ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಅಸಂಘಟಿತ ಕಾರ್ಮಿಕರ ಸಂಘ ಬೆಳಗಾವಿ ಜಿಲ್ಲೆಯ ಗೌರವಾಧ್ಯಕ್ಷರಾದ ಚಿದಾನಂದ ದೊಡ್ಡಮನಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾಧ್ಯಕ್ಷರಾದ ಜಗದೀಶ ದೇವರೆಡ್ಡಿ ಹಾಗೂ ಪುರಸಭೆ ಸದಸ್ಯೆ ರಾಜೇಶ್ವರಿ ಮೆಟೆಗುಡ್ಡ, ನಗರದ ಗಣ್ಯ ವ್ಯಾಪಾರಸ್ಥರಾದ ವಿಠ್ಠಲ ಕಂಬಾರ್ ಮತ್ತು ಸಮಾಜ ಸೇವಕರಾದ ನಿಂಗಪ್ಪ ಕರಿಗಾರ, ಹಿರಿಯ ಕಾರ್ಮಿಕ ಮುಖಂಡರಾದ ಭೀಮ್ಸಿ ಸಿಂಧೆ ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲ ಪದಾಧಿಕಾರಿಗಳೇ, ತಾಯಂದಿರೇ, ತಮ್ಮೆಲ್ಲರಂತರ ಶರಣಾರ್ಥಿಗಳು, ನಿಜವಾಗಿಯೂ ಅದರಲ್ಲಿ ಬಹಳ ಖುಷಿ ಆಗ್ತದೆ. ಯಾಕಂತಂದ್ರೆ ಈ ಸಲ ವಿಶೇಷತೆ ಈ ಕಾರ್ಯಕ್ರಮಕ್ಕೆ ಬಂದೈತಂತ ನಾ ಹೆಮ್ಮೆಯಿಂದ ಹೇಳ್ಬೋದು. 70ನೇ ವರ್ಷದ ಕಾರ್ಯಕ್ರಮನ 20 ವರ್ಷದಿಂದ ಮಾಡ್ಕೋತ ಬಂದಾರ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ 75 ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರ ಅಡ್ಡಿಲ್ಲ, ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೋದು. ಪ್ರಧಾನಿ ಅವರ 75ನೇ ವಯಸ್ಸು ಹೆಂಗ ಪ್ರಾಸ್ ಬಂದತ್ರಿ, 70, 20, 75 ಅಂತ ಹೇಳಿ ಅದರ ಆಶೀರ್ವಾದ ಇರ್ತೈತಿ. ಭಾಳ ಇಲ್ಲಿವರೆಗೆ ಭಾಳ ಚೆನ್ನಾಗಿ ಮಾತಾಡಿದ್ರಿ. ಯಾಕಂತಂದ್ರೆ ಕನ್ನಡದಾಗ ಒಂದು ಮಾತು ಬರ್ತದ, ಕೊನೆಗೆ ಊಟಕ್ಕೆ ಹೋಗ್ಬಾರ್ದು, ಕೊನೆಗೆ ಮಾತಾಡಕ್ ನಿಂದಿರಬಾರ್ದು ಅಂತೇಳಿ. ಆಮೇಲೆ ಇನ್ನೂ ಒಂದು ಬರ್ತೈತಿ, ಹೆಣ್ಮಕ್ಳು ಸೀರೆ ಅಂಗಡಿ ಹೋಗಿಸ್ಬಾರ್ದು ಅಂತೇಳಿ. ಮುಗಿತು, ಒಂದು ಸೀರೆ ತಗೊಳಕ್ ಇಡೀ ಇದ್ರ ಕಿತ್ತಿರ್ತಾರ. ಆ ರೀತಿಯಾಗಿ ನಮ್ಮ ಪರಿಸ್ಥಿತಿ ಏನಾಗಿತ್ತಪ್ಪ ಅಂತಂದ್ರೆ ಎಲ್ಲ ಹೇಳಿ ಮುಗಿಸ್ಯಾರ. ಎಲ್ಲಾರ ನಮ್ಮದು ಏನೂ ಓದಿಲ್ಲ, ಸುಮ್ಮ ಆಶೀರ್ವಚನ ಅಷ್ಟ. ಪ್ರತಿ ವರ್ಷ ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ಆಶೀರ್ವಚನ ನಿಮಗೆ ನಾ ಹೆಮ್ಮೆಯಿಂದ ಹೇಳ್ಬೇಕಂತಂದ್ರೆ, ಒಂದು ವಾರದ ಹಿಂದೆ ನಾಗರಾಜ್ ಅವರು ನಮ್ಮ ಮಠಕ್ಕೆ ಬಂದಾಗತ್ತೆ. ಅದು ಭಾಳ ವಿಶೇಷ. ನಿಮ್ಮ ಕಾರ್ಯಕ್ರಮ ಅಟೆಂಡ್ ಆಗೋದು ಅಂದ್ರೆ ಭಾಳ ವಿಶೇಷ ಐತಿ. ಯಾಕಂದ್ರೆ ನಾವು 18, 19 ಮುಂದೆ ಬುಕ್ ಆಗಿಬಿಟ್ಟಿದ್ದು ಇದೇ ಒಂದು ಖಾಲಿ ಐತಿ. ಅತಿ ಯಶಸ್ವಿಯಿಂದ ನೆರವೇರ್ತಂದ್ರೆ ನಾ ಹೆಮ್ಮೆಯಿಂದ ಹೇಳ್ತೇನೆ. ಯಾಕಂತಂದ್ರೆ ಇಲ್ಲಿವರೆಗೆ ನೀವು ಮುಂಜಾನೆಯಿಂದ 9, 10 ಹೋಗ್ಲಾಗೈತಿ. ಅದ್ರ ಸಲುವಾಗಿ ಪ್ರಶಾಂತಕ್ಕೆ ನಾವು ಹೇಳ್ತೀವಿ, ನೀವು ಯಾವಾಗ ಕರೆದ್ರು ನಾವು ಬಂದು ಅಷ್ಟ ಅಲ್ಲ, ಒಂದು 5 ನಿಮಿಷ ನಾವು ಆಗ ಬಂದೆವು. ಮ್ಯಾಲೆ ಹೋಗಿ ಅವ್ರ ಆಫೀಸ್ ತೋರಿಸಿದ್ರು, ಆಫೀಸ್ ತುಂಬ ಬರೀ ಫೋಟೋನ ತುಂಬ ಹೊಂತ. ಅಂದ್ರೆ 20 ವರ್ಷದಿಂದ ಮಾಡಿದಂತ ಕಾರ್ಯಾಚರಣೆ ಈ ವರ್ಷದ ವಿಶೇಷ ಕಾರ್ಯಕ್ರಮ 16 ಸನ್ನಿಧಿಗಳು ಆಯ್ತು. ಇದೇ ರೀತಿಯಾಗಿ ಒಬ್ಬರ ಪೂಜ್ಯರ ಸನ್ನಿಧಿಯೊಳಗೆ ಪ್ರತಿ ವರ್ಷ ಈ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ರಪ್ಪ ಅಂತೇಳಿ ನಾನು ಇಲ್ಲಿ ಖರ್ಚು ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲ ಸಿಬ್ಬಂದಿಗೆ ಧನ್ಯವಾದ ಕೊಟ್ಟ ಒಂದೆರಡು ಮತ್ತಿಗೆ ನಾವು ವಿರಾಮ ಮಾಡ್ಬೇಕು. ನಮ್ಮ ಸಂಘಟನೆ ಭಾರತೀಯ ಮಜ್ದೂರ್ ಸಂಘಟನೆ, ಕರ್ನಾಟಕದ ಕಟ್ಟಡ ಕಾರ್ಮಿಕ ಮಜ್ದೂರ್ ಸಂಘ 1954ರಲ್ಲಿ ಇದು ಹುಟ್ಟು ಸ್ಥಾಪನೆ ಮಾಡಿತ್ತು. ಸ್ಥಾಪನೆಯಿಂದ 54ರಿಂದ ನನಗೆ 15ರಿಂದ 16 ವರ್ಷ ಆಯ್ತು ಈ ಸಂಘಟನೆ ನಾನು ಕೆಲಸ ಮಾಡ್ಕೊಂಡು. ಇವತ್ತ ಈ ಕಾರ್ಯಕ್ರಮ ಯಾಕೆ ಮಾಡ್ಬೇಕು? ವಿಶ್ವಕರ್ಮ ಜಯಂತಿ. ಕೆಲವು ಜನ ಅಂತಾರ ಕಾರ್ಮಿಕ ದಿನ ಅನ್ನಿಸ್ತಾರ, ಹೆಂಗ್ರಿ ಕೆಲವು ಸರ್ May 1 ಅಂತಾರ. ಇಲ್ಲ, ಭಾರತ ದೇಶದ ನಾವೆಲ್ಲರೂ ದೇಶದ ಜನ್ಮ ಕಟ್ಟಿದ್ವಿ, ಭಾರತ ದೇಶದ ನಾವು ಮರಣ ಅಂತೀವಿ. ನಮ್ಮ ಆರಾಧ್ಯ ದೈವ ಈ ಭೂಮಿ ಮೇಲೆ ಇರುವಂತ ಎಲ್ಲ ಕುಶಲಕರ್ಮಿಗಳು ಬರೇ ಇದು ಕ್ಷಮಿಸ್ಬೇಕು. ನಮ್ಮ ವೇದಿಕೆ ಮೇಲೆ ನಮ್ಮ ಪಂಚಾಯತ್ ಮುಖಂಡರು ಹಾಗೂ ಗಣ್ಯ ಉದ್ಯಮದಾರ ಅದಾರ. ಅವ್ರಿಗೆ ನಾನು ಮೊನ್ನೆ ಹೇಳಿದೆ, ನಾನು ಕೈ ಕೊಡ್ತಾ ಶೇಕ್ ಮಾಡ್ತಾ ನಾನು ಅಲ್ಲೇ ಮಾತಾಡ್ತೇನೆ. ಸ್ಟೇಜ್ ಮೇಲೆ ಹೊಡಿತಿದ್ರು ಅಲ್ಲೇ ಹೊಡೀರಿ, ಬೈದಿದ್ರು ನನಗೆ ಅಲ್ಲೇ ಮಂದಿ ಒಳಗೆ ಬೈರಿ ಅಂತೇಳಿ. ಬರೀ 15 ಜನಕ್ಕೆ ವಿಶ್ವಕರ್ಮ ಜಯಂತಿ, ಮೌನೇಶ ಜಯಂತಿ ಆಚರಣೆ ಮಾಡ್ತಾರೆ. ಅದು ಒಂದೇ ಧರ್ಮಕ್ಕೆ ಮಾತ್ರ ಸೀಮಿತವಾಗಿ ಆಗ್ತೈತಿ. ಇದು ಎಲ್ಲ ನಾಡಿನ ಸಮಸ್ತ ಕಟ್ಟಡ ಕಾರ್ಮಿಕರು, ಎಲ್ಲಾ ರೀತಿ ಕಾರ್ಮಿಕರು ಏನ ಒಳಗೊಂಡವ್ರ ಆರಾಧ್ಯ ದೈವ ವಿಶ್ವಕರ್ಮ. ಇವ್ರನ್ನ ನಾವು ಆರಾಧಿಸಿ ನಾವು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು. ತಮಗೆಲ್ಲ ನೆನಪಿರ್ಲಿ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಪೂಜ್ಯ ಗುರೂಜಿ ಅವರಿಗೆ, ತಮ್ಮೆಲ್ಲರಿಗೂ ಹಾಗೂ ನಮ್ಮ ಸಂಘಟನೆ ಪರವಾಗಿ ನನ್ನ ವೈಯಕ್ತಿಕ ಹಾಗೂ ನನ್ನ ಕುಟುಂಬ ಸಭೆಯವರಿಗೆ ವಂದನೆ ಹೇಳುತ್ತಾ, ಅದೇ ರೀತಿಯಿಂದ ಅಕ್ಕನ ಜಗದಲ್ಲಿ ನಿಂತು ನಮ್ಮ ಸಹೋದರಿ ಬಾಂಧವ್ಯದಲ್ಲಿ ನಮ್ಮ ಜೊತೆಗೇನೆ ನಮ್ಮ ಒಡನಾಟದ ಜೊತೆಗೆ ಮೊನ್ನೆ ಅಕ್ಕ ಅವ್ರಿಗೆ
ರಾಜೇಶ್ವರಿ ಮೆಟಗೋಡ್ ಅವರು ಪುರಸಭೆ ಸದಸ್ಯರು ಅವ್ರಿಗೆ ಕೂಡ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಿಂದ ಮಾತಾಡಕ್ ಕೊಟ್ರೆ ನಾನೇನ್ ಮಾಡಿಸಿರುವಂತ ಮಾನ್ಯ ನಮ್ಮ ಸ್ನೇಹಿತರು ಹಾಗೂ ಸಹೋದರಾದಂತ ಜಗದೀಶ್ ದೇವರೆಡ್ಡಿ ಸರ್ ವೇದಿಕೆಗೆ ಬಂದಿದ್ರು. ಅವ್ರಿಗೆ ನಾನು ವಂದನೆಯನ್ನು ಹೇಳುತ್ತಾ, ಅದೇ ರೀತಿಯಿಂದ ನಮ್ಮ ಸ್ನೇಹಿತರಾದಂತ ಈಗಾಗಲೇ ಮಾತಾಡ್ತಾ ವರ್ಷದಲ್ಲಿ ನಮ್ಮ ಸ್ನೇಹಿತರು ಚಂದ್ರನ್ ದೊಡ್ಡಮಣಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಿಂದ ನನಗ ಇಲ್ಲೇನಿದೆ ಸಂಘಟನೆ ಇದೆ ಆಫೀಸ್ ಸುತ್ತಮುತ್ತ ನನಗೆ ಸೋದರ ಒಂದು ಭಾವನೆ ಹಾಗೂ ಗಣ್ಯ ವ್ಯಾಪಾರಸ್ಥರು ಹಾಗೂ ಒಂದು ಸಮಾಜದ ಹಗಲಿರುಳು ಅವರು ಸಮಾಜದಲ್ಲಿ ಗುರುತಿಸಿಕೊಂಡು ವಿಡಿ ಕಂಬಾರ್, ವಿಠಲ್ ಕಂಬಾರ್ ಇವರಿಗೆ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಿಂದ ನಾಗರಾಜ್ ಮಧುರ್ ಸರ್ ಯಾರಂತ ತಮಗ ಗೊತ್ತಿಲ್ಲ. ಈ ಏನ್ ಕಾರ್ಮಿಕ ಸಂಘಟನೆ ನಾನು ಒಗ್ಗಟ್ಟು ಕೊಟ್ಟು ನಿಮಗ ಕಾರ್ಡ್ ಮಾಡಿಸಿ ನಾ ಕೊಡ್ತೀನಲ್ಲ, ಅದರ ಅಪ್ರೂವಲ್ ಕೊಡುವಂತ ಅಧಿಕಾರಿನ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ. ನಾಗರಾಜ್ ಮಧುರ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ರೆ ಅದು ಹೃದಯಪೂರ್ವಕ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಿಂದ ನಿಂಗಣ್ಣ ಕರಿಗಾರ್ ಇವರು ರಾಜಕೀಯ ಪಕ್ಷಗಳಲ್ಲಿ ಸಂಘಟನೆ ಎಲ್ಲಿ ಕರೆದ್ರು ಅವ್ರು ಎಲ್ಲರೂ ಬೆಳಿಲಿ, ಎಲ್ಲರೂ ನನ್ನ ಕುಟುಂಬದವರು ಸಹೋದರ ಭಾವನೆಯಿಂದ ಇಟ್ಕೊಂಡು ಒಂದ್ ಸಂಘಟನೆ ಐತಂದ್ರೆ ಅದಕ್ಕ ಬೆನ್ನೆಲುಬಾಗಿ ನಿಂತ್ಕೊಂಡ ಏನೇ ಆಗಿ ನಿಂತಿ ಒಂದ್ ಸಂಘಟನೆಗೆ ಎಲ್ಲರಿಗೂ ಪ್ರೋತ್ಸಾಹ ಮಾಡ್ಕೊಂತ ಸಮಾಜ ಸೇವಕ ಮಾಡ್ಕೊಂತ ಬಂದಂತ ನಿಂಗಣ್ಣ ಕರಿಗಾರ್ ಅವ್ರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿಯಿಂದ ನಮ್ಮ ಜೊತೆಗೆ ಈಗ ಆರತ್ತ ಸೈಕಲ್ ಮೋಟರ್ ತಗೊಂಡು ತಿರುಗಾಡ್ತಾ ಟೈಮ್ನಲ್ಲಿ ಕಾರ್ಮಿಕರ ಹಳ್ಳಿ ಹೋಗಿ ಕಾರ್ಡ್ ಮಾಡಿಸಂತ ಹಲವಾರು ಇಲ್ಲಿ ಕಾರ್ಮಿಕ ಮುಖಂಡರದ ಹೆಸರು ಹೇಳ್ತಾ ಹೋದ್ರೆ ಟೈಮ್ ಇಲ್ಲ. ನಮ್ಮ ವೇದಿಕೆ ಮೇಲೆ ಕುಂತ BC ಸಿಂಧೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನೀವು ಮಾತಾಡಕ್ ಕೊಟ್ರೆ ನಾನು ಎರಡು ಮಾತಾಡ್ತೀನಿ. ಒಂದ್ ಜಗಳ ನಾನು ಸಂಘಟನೆ ಮುಖಾಂತರ ತಮ್ಮ ಮನೆಗೆ ಬಂದು ಅದರ ಶುಲ್ಕ ತಗೊಂಡು ನಾನು ಮಾಡಿಸ್ಕೊಡ್ತೀನಿ, ಅದ್ರ ದಂಸಾಯಿ ಕೊಡಿಸಿಕೊಡ್ತೀನಿ, ಅದನ್ನ ಅಲ್ಲಿ ಇದ್ದಂತ ಅಧಿಕಾರಿಗಳು ಮಂಜೂರಾತಿ ಮಾಡಿಕೊಡ್ತಾರ. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನೀವು ತಿಳಿಯೋಗಿರ್ಲಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾರು ಇದಕ್ಕೆ ದುಡ್ಡು ಕೊಡಂಗಿಲ್ಲ. ನಿಮ್ ತಿಳಿಯೊಳಗಿರ್ಬೇಕು. ನಿಮ್ಮ ಏನ ಬೆವರಿನ ಹಣ ಏನ್ ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾರಲ್ಲ, ಆ ಕಟ್ಟಡ ಕಾರ್ಮಿಕರ ಹಣದ ಶುಲ್ಕ ಅಂದ್ರೆ ಸುಂಕ, ಅದ್ರ ಶುಲ್ಕ ವಂತಿಕೆ ಅಂತಾರ. ಆ ವಂತಿಕೆ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಮಂಡಳಿ ಒಳಗೆ ಇರ್ತೈತಿ. ಆ ಹಣನ ನಿಮಗ ಮಕ್ಕಳ ಮದುವೆ ದಂಸಾಯ ಹಾಗೂ ಸ್ಕಾಲರ್ಶಿಪ್, ನಿಮಗ ದವಾಖಾನಿದ ವೆಚ್ಚ 2 ಲಕ್ಷ, ಆಮೇಲೆ ಅಪಘಾತ ಮರಣ, ಸಾಬೇಕ ಮರಣ, ನಿಮ್ಮ ಮಕ್ಕಳ ಏನಾದ್ರೂ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸ್ ಆದ್ರ ಇದಕ್ಕೊಂದು ಸ್ಕೀಮ್, ಹಾಗೂ ನಿಮ್ಮ ಏನ್ ಕೆಲಸ ಮಾಡ್ತಾರ ಇದಕ್ಕೆ ಕಿಟ್. ಇದಕ್ಕೆಲ್ಲ ಸೌಲಭ್ಯಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾರು ಕೊಡಂಗಿಲ್ಲ. ಎಲ್ಲ ಏನೈತ ಮಂಡಳಿಯಿಂದ ನಮಗ್ ಸಿಗ್ತೈತೆ. ಅದನ್ನ ಸಿಗ್ಬೇಕಾದ್ರೆ ಈಗ ನಾವು ಮಾತಾಡ್ತಾ ನಮ್ಮ ಸ್ನೇಹಿತರು ಮಾತಾಡಿದ್ರು, ನಮ್ಮ ನಾಗರಾಜ್ ಮಧುರ್ ಸರ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಫೇಕ್ ಕಾರ್ಡ್ ಅಂತಂದ್ರು. ಅವ್ರು ಹೇಳಿದ್ರಾಗ ಅರ್ಥ ಐತಿ, ಇಲ್ಲ ಅಂತಲ್ಲ. ಶ್ರೀಮಂತನ ಅವನ ಯದಾನ ಅವ್ನ ಕಾರ್ಡ್ ಮಾಡಿಸಿದ್ದನ ನಾನ ಮಾಡಿಸ್ಲಿ, ಯಾರ ಮುಖಾಂತರ ಆಗ್ಲಿ ಅದ್ ಕಾರ್ಡ್ ಅಂತ ರದ್ದಾಗ್ಲಿ. ಆದ್ರ ಕಾನೂನು ಪ್ರಕಾರ ಒಳಗೆ ಏನೈತೆ, 90 ದಿವಸ ಕೆಲಸ ಮಾಡಿದ ವ್ಯಕ್ತಿ ಹೆಣ್ಮಗಳಾಗ್ಲಿ ಗಂಡು ಮಗಳಾಗ್ಲಿ 90 ದಿವಸ ಕೆಲಸ ಮಾಡಿ ಇನ್ನು 9 ತಿಂಗಳು, 90 ದಿವಸ ಅಂದ್ರೆ 3 ತಿಂಗಳು ಇರ್ತೈತೆ. ಉಳಿದ ವರ್ಷದಲ್ಲಿ 9 ತಿಂಗಳು ಅವ್ರು ಏನೋ ಕೆಲಸ ಮಾಡ್ಲಿ, ಮನೆಯಲ್ಲಿ ಕೆಲಸ ಮಾಡ್ಲಿ, ರಾಟಿ ಕೆಲಸ ಮಾಡ್ಲಿ, ಇನ್ನಿತರ ಯಾವ್ದೇ ಕೆಲಸ ಮಾಡ್ಲಿ, 3 ತಿಂಗಳು ಅವ್ರ ಕಟ್ಟಡ ಕೆಲ್ಸಕ್ಕೆ ಹೋದ್ರ ಅವ್ರ ನೈಜ ಕಾರ್ಮಿಕರು ಅಂತ ಹೇಳಿ ಗುರುತಿಸಿ ಅವ್ರಿಗೆ ಬರ್ಬೇಕಾದ ರಿನ್ಯೂವಲ್ ಆಗಲಿ, ಹೊಸ ಕಾರ್ಡ್ ಆಗಲಿ, ಮದುವೆ ದಂಸಾಯ, ಇನ್ನಿತರ ಯಾವ್ದೇ ದಂಸಾಯ ಮಂಜೂರಾತ್ ಮಾಡ್ಬೇಕು. ಬಟ್ ಈಗ ಬಂದಿರುವಂತ ಸರ್ಕಾರ ಬಹಳ ಆತುರದಿಂದ ಬಂದ್ಬಿಟ್ಟೈತಿ. ದಯವಿಟ್ಟು ಯಾರು ಕಾಂಗ್ರೆಸ್ ಸರ್ಕಾರ ಇದ್ದವ್ರು ಬೇಜಾರ್ ಮಾಡ್ಕೊಳ್ಬೇಡ್ರಿ. ಆತುರದಿಂದ ಬಂದ್ಬಿಟ್ಟೈತಿ. ಸರ್ಕಾರ ಬಂದ್ಬಿಟ್ಟೈತಿ. ಮಾನ್ಯ ಸಂತೋಷ್ ಲಾಡ್ ಅವ್ರು ಒಳ್ಳೇದೇ ಮಾಡ್ತಿದಾರೆ, ಇಲ್ಲ ಅಂತಲ್ಲ, ಹೆಚ್ಚಿಗೆ ಮಾಡ್ತಾ ಇದಾರೆ, ಇಲ್ಲ ಅಂತ ಹೇಳಕ್ ಹೋಗಲ್ಲ, ಅವ್ರ ವಿರುದ್ಧ ಮಾತಾಡಕ್ ಹೋಗಲ್ಲ. ಏನ್ ನಿಜವಾದ ಕಟ್ಟಡ ಕಾರ್ಮಿಕರು ನೈಜವಾಗಿ ಪರಿಶೀಲನೆ ಮಾಡ್ಬೇಕು. ಇದ ಅಧಿಕಾರಿ ಜೊತೆಗೆ ನಾವು ಈ ಹಿಂದೆ ಜನವರಿ ಫೆಬ್ರವರಿಯಲ್ಲಿ ಆಫೀಸ್ ಮುತ್ತಿಗೆ ಹಾಕುವಂತ ಪರಿಸ್ಥಿತಿ ನಾವು ಉದ್ಭವ ಆಗಿದೆ. ಕಟ್ಟಡ ಕೆಲಸ ಹೋಗುವಂತ ಮಹಿಳೆಯರ ಕಾರ್ಡ್ ರಿಜೆಕ್ಟ್, ಮೇಲಿಂದ ಆರ್ಡರ್ ಬಂದೈತೆ ಅವ್ರು ರಿಜೆಕ್ಟ್ ಮಾಡ್ತೀನಿ ಅಂತಾರ. ಈ ರೀತಿ ಸಾವಿರಾರು ಕಾರ್ಡ್ಗಳನ್ನ ರಿಜೆಕ್ಟ್ ಮಾಡ್ಯಾರ. ಬೋಗಸ್ ಕಾರ್ಡ್ ಇದ್ದವ್ರು ರಿಜೆಕ್ಟ್ ಮಾಡ್ಲಿ, ಅವ್ರು ಬೇಡ ಅನ್ನಂಗಿಲ್ಲ. ಅವ್ರ ಮನೆಯನ್ ದುಡ್ಡು ಏನ್ ಕೊಡಂಗಿಲ್ಲಲ್ಲ ಸರ್ಕಾರ. ನೀವು ದುಡ್ಡು ಇರ್ತೈತಿ, 3 ತಿಂಗಳು ಅದಾರ ಅಂದ್ರೆ ಕೊಟ್ಟು ಬಿಡಾಗ್ಬಿಟ್ರ. ಇವ್ರು ಪರಿಶೀಲನೆ ಮಾಡಕ್ ಹೋದಾಗ ಸರ್ ಬೇಜಾರಾಗಕ್ ಹೋಗ್ಬಿಡ್ರಿ. ಪರಿಶೀಲನೆ ಮಾಡಕ್ ಹೋದಾಗ ಊರ್ಗಡೆ ಎಲ್ಲೇ ನಿಂತ ಕೇಳ್ತಾರ, ಅವ್ನ್ ಕಟ್ಟಡ ಕೆಲ್ಸಕ್ಕೆ ಹೋಗ್ತಾನ ಅಂತ ಹೇಳಿ. ಪಕ್ಕದ ಮನೆಯವ್ರ ಜೊತೆ ನೀವ್ ಜಗಳ ಮಾಡಿರ್ತೀರಿ ಎನ್ಕನ್ ಜೋಡಿ, ನಿಂಗ ಒಬ್ಬ ಸಿಟಿಗೆ ಇದ್ದಿರ್ತಾಳ, ಯಾಕ್ರಿ ಸರ್ ಅಂತ ಕೇಳ್ತಾಳೆ. ಹಿಂಗ ಮತ್ತ 50,000 ರೂಪಾಯಿ ಮಂದಿ ತರಸೋರು ಅದಕ್ಕೆ ಇಲ್ಲ ಇಡಿಸ್ತಾರ, ಹೋಗಂಗಿಲ್ಲ, ಅದನ್ನೇ ಬಂದ್ಬಿಡ್ತಾರ ಅವ್ರು. ಇದು ದೊಡ್ಡ ಅನ್ಯಾಯ ಆಗತೈತೆ. ನಿಮ್ಗೆ ನೆನ್ಪಿರ್ಲಿ, ಇವ್ರು ಸರಿಯಾಗಿ ಪರಿಶೀಲನೆ ಮಾಡ್ಬೇಕಂದ್ರ ಅವ್ರು ಖುದ್ದಾಗಿ ಅವ್ರ ಮನೆಗೆ ಹೋಗ್ಲಿ, ಊರೊಳಗ್ ಡಂಗರ ಓಡಿಸ್ಲಿ, ಪಂಚಾಯತ್ ಮಾಡ್ಲಿ, ಅಲ್ಲಿ ಅಂತ ಹಿರಿಯರ್ ಕರ್ಸ್ರಿ, ಅವ್ರ ಕೆಲ್ಸದ ಎಲ್ಲಾ ಕೇಳ್ರಿ, ಕೆಲ್ಸ ಮಾಡ್ತಾರ ಇಲ್ಲೋ, ಏನ್ ಮಾಡ್ಯಾರಿಲ್ಲ ಕೇಳ್ಕೊಂಡ್ ಮಂಜೂರಾತಿ ಮಾಡ್ಬೇಕು.
ಇಲ್ಲ ಅಂತಂದ್ರ ಹಂಗೆ ಕುತ್ಕೊಂಡ್ ಪೆನ್ ಪೇಪರ್ ಇರ್ತಾವಂತ ಗೀಚ್ ಬಿಟ್ರ ಅಂತಂದ್ರ ನಮಗ್ ಬಾಳ ತ್ರಾಸ ಆಕತಿ. ನೀವು ಕಾರ್ಡ್ ಆಗಿಲ್ಲ ಅಂತ ಆಫೀಸ್ ಬರ್ದು ಒಂದ್ ಸೀಟ್ಗೆ ಹೋಗಿರಿ, ನಾವು ಕೋಪದಾಗ ಆಫೀಸ್ದಾಗ ಏನಾದ್ರು ಮಾತಾಡಿ ಹೋಗ್ತೇವೆ. ಇಲ್ಲೇನ್ ಬರೋದ್ ಬಿಡು ಆಫೀಸ್ಗೆ, ಮತ್ ಯಾರು ಚಲೋ ಚಂದಂಗ ಮಾತಾಡೋರ್ ಇದ್ದಾರ ಕಡೆ ಹೋಗೋಣ ಮಾಡ್ಸೋಣ ಅಂತ ನಿಮ್ ತಲೆ ಒಳಗ್ ಸಾಮಾನ್ಯ ಬರ್ತೈತಿ. ದಯಮಾಡಿ ಯಾರು ನಿಷ್ಠುರತೆ ಮಾಡ್ತಾರ, ಯಾರು ಕೋಪ ಆವೇಶದಿಂದ ಮಾತಾಡ್ತಾರ, ಸತ್ಯ ಇರ್ತೈತಿ, ಬಣ್ಣ ಹಚ್ಚು ಮಾತಾಡ್ ಬಣ್ಣ ಹಾಕೋಬೇಡ್ರಿ ಅಂತ ಈ ಸಭೆಯಲ್ಲಿ ನಾನು ವಿನಂತಿ ಮಾಡ್ಕೋತೀನಿ. ಮಾನ್ಯ ಸರ್ಕಾರಕ್ಕೆ ನಾ ಹೇಳಕ್ ಇಷ್ಟಪಡ್ತೀನಿ, ಅಧಿಕಾರಿಗಳಿಗೆ ದಯಮಾಡಿ ಪ್ರೆಷರ್ ಮಾಡಬಾರ್ದು. ಮಾನ್ಯ ಜನ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಸಂತೋಷ್ ಲಾಡ್ ಅವ್ರಿಗೆ ನಾ ವಿನಂತಿನ ಮಾಡ್ಕೋತೀನಿ, ಆಗ್ರಹನ ಮಾಡ್ತೀನಿ. ಈ ಸಂಘಟನೆ ಮುಖಾಂತರ ಅವ್ರಿಗೆ ಅಧಿಕಾರ ಕೊಡ್ರಿ. ಒಂದ್ ಮನುಷ್ಯ ಅಂದ ನೋಡ್ಲಿ, ಅವ್ನ ಬಡತನದಿಂದ ಕೆಲಸ ಮಾಡ್ತಿರ್ತಾರ, ಒಂದ್ ಲೇಬರ್ ಕಾರ್ಡ್ ಮಾಡ್ಕೊಂಡ್ರ ಏನಾರು ಹೊಟ್ಟೆ ಪಾಡಿಗೆ ಅವ್ರ ಮದುವೆಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಏನಾರು ಬರ್ತಾರ ಅರ್ಜಿ ಹಾಕ್ತಾರ, ಆ ಕೂಡ್ಲೆ ಅಪ್ರೂವಲ್ ಆಗಂಗಿಲ್ಲ. ಕೂಡ್ಲೆ ಅಪ್ರೂವಲ್ ಆಗ್ಬೇಕಂದ್ರೆ ಪರಿಶೀಲನೆ ಅವ್ರಿಗೆಲ್ಲ ರಿಸ್ಕ್ ತಂದ್ ಬಿಟ್ಟಾರ, ಸಿಕ್ಕಾಪಟ್ಟೆ ರಿಸ್ಕ್ ತಂದ. ನೋಡ್ರಿ ಮುಲಾಜನ್ನ ರಿಜೆಕ್ಟ್ ಮಾಡಿಗಿರಿ ಪಾಪ ಅವ್ರ ಹೊಸುಗೆ. ಅವ್ರ ಜೊತೆ ನಾ ಜಗಳ ಮಾಡಿದೀನಿ, ಇಲ್ಲಿ ಸ್ಟೇಜ್ ಮೇಲೆ ಇವತ್ತು ಕೂತಾರ ಅಂತಂದ್ರ ಅವ್ರ ಜೊತೆ ಜಗಳ ಮಾಡಿದ್ದೀನಿ. ಜಗಳ ಮಾಡಿದ್ಮೇಲೆ ಆಯ್ತಪ್ಪ ನಾ ನೋಡ್ತೇನೆ ಪ್ರಶಾಂತ್ ಅಂತಂದ್ರ ಇಷ್ಟ 6 ತಿಂಗಳು ಟೈಮ್ ತಗೊಂಡ್ರ ಅವ್ರು ಬಂದ್ 1.5 ವರ್ಷ ಆಯ್ತು ಕೆಲಸ ಮಾಡಕದ. ಸೌಲಭ್ಯದ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಸಂಘಟನೆ ಬಗ್ಗೆ ಮಾತಾಡಿದ್ರೆ ಇನ್ನು ಮುಂದಿನ ದಿನ ಹೆಚ್ಚಿಗೆ ನಮ್ಮ ಜೊತೆಗೆ ಅವರು ಕೈ ಜೋಡಿಸಿ, ಈ ಸಂಘಟನೆ ಜೊತೆ ಕೈ ಜೋಡಿಸಿ ಅವ್ರ ಕೆಲಸ ಮಾಡ್ಬೇಕಂತ ಈ ಸಭೆಯಲ್ಲಿ ಅವ್ರಿಗೆ ಮತ್ತೊಮ್ಮೆ ನಾನು ತಮ್ಮೆಲ್ಲರ ಪರವಾಗಿ ದಯವಿಟ್ಟು ಚಪ್ಪಾಳೆ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ. ದಯಮಾಡಿ ಬಡವರು ಅದಾರ ಅಂದ್ರೆ 1 ತಿಂಗಳು 2 ತಿಂಗಳು ಕಟೋರಿ ಕೆಲ್ಸಕ್ಕೆ ಹೋಗಿ ಕಾಂಟ್ರಾಕ್ಟ್ ಕೆಲಸ ನೋಡ್ರಿ ನೀವು. ಭಾರತೀಯ ಮಜ್ದೂರ್ ಸಂಘ ಅಂತೇಳಿ ಇದರಲ್ಲಿ ಒಂದು INTUC ಆಗಿರ್ಬೋದು, AITUC ಆಗಿರ್ಬೋದು, ಹಲವಾರು ಈ ಒಂದು ಯೂನಿಯನ್ಸ್ಗಳಲ್ಲಿ ಇದು ಒಂದು BMS ಅನ್ನೋದು ಭಾರತೀಯ ಮಜ್ದೂರ್ ಸಂಘ ಅನ್ನೋದು ಇದು ಒಂದು 1926ರಲ್ಲಿ ನಮ್ಮ ಭಾರತೀಯ ಒಂದು ಸಂಘಟನೆ, ಕಾರ್ಮಿಕ ಸಂಘಟನೆಯನ್ನ ಜಾರಿಗೆ ತರುವುದರ ಮೂಲಕ ಒಂದು ಈ ಸಂಸ್ಥೆಯನ್ನ ನಿರ್ಮಾಣ ಮಾಡಿದರು. ಅಷ್ಟೇ ಅಲ್ಲದೆ ಇದು ನಮ್ಮ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತ ವಿಷಯ ಏನಂತಂದ್ರೆ ಹಲವಾರು ಕಾರ್ಮಿಕರಿರ್ಬಹುದು, ಎಷ್ಟೋ ಬಡ ಜನ ಮಕ್ಕಳು, ಎಷ್ಟೋ ಜನರು ಈಗ ಯಾವುದೇ ಪಾಪ ಒಂದು ಏನೋ ಸವಲತ್ತಿಲ್ಲದೆ ಇರತಕ್ಕಂತ ವ್ಯಕ್ತಿಗಳು, ಏನು ಶಿಕ್ಷಣ ಇರಲ್ಲ ಅವರಿಗೆ, ಕಾರ್ಮಿಕರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಶಿಕ್ಷಣ ಇರಲ್ಲ. ಅಂತದ್ರೊಳಗೆ ಇವರು ನಮ್ಮ ಒಂದು ಭಾರತೀಯ ಮಜ್ದೂರ್ ಸಂಘಟನೆ BMS ಯೂನಿಯನ್ಸ್ ಕಟ್ಕೊಂಡು ಶ್ರಮಪಟ್ಟು ಸಾಮಾಜಿಕ ಕಲಾವಿದರು, ಪ್ರಶಾಂತ್ ಕಲಾವಿದರು ಈ ಒಂದು ಸಮಾಜಿಕ ಒಂದು ಗೌರವ ತರುವ ಮೂಲಕ ಈ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ತಿಳಿಸ್ಕೊಡ್ತಾರಲ್ಲ, ಅದು ಒಂದು ಭಾರತೀಯ ಮಜ್ದೂರ್ ಸಂಘ ಈ ಒಂದು ಪ್ರಶಾಂತ ಕಲಾವಿದರಿಗೆ ಒಂದು ಒಳ್ಳೆ ಸಮಾಜ ಕಾರ್ಯಕರ್ತರು ಅನ್ಬೋದು. ಅಷ್ಟೇ ಅಲ್ಲದೆ ಹಲವಾರು ಕಾರ್ಮಿಕರು ಬಂದಿರ್ತಾರೆ ಇಲ್ಲಿ ಪಾಪ. ಯಾಕಂದ್ರೆ ನಮ್ಮ ಆಫೀಸ್ ಆಲ್ಮೋಸ್ಟ್ ಇಲ್ಲಿ ಒಂದು ಸಂಸ್ಥೆ ಒಂದು ಕಾರ್ಮಿಕರ ಆಫೀಸ್ ಇರ್ಕಿಲ್ಲ ಇಲ್ಲಿ. ಅಂತದ್ರೊಳಗೆ ಇವರು ಯೂನಿಯನ್ಸ್ಗಳು BMS ಆಗಿರ್ಬೋದು, ಹಲವಾರು ಯೂನಿಯನ್ಗಳು ಇಲ್ಲಿ ನೀವು ಕಾರ್ಮಿಕರಿಗೆ ತಿಳುವಳಿಕೆಯನ್ನ ಹೇಳಿಕೊಟ್ಟಿದ್ರು, ಹಲವಾರು ಸೌಲಭ್ಯಗಳನ್ನು ಸಹ ಕೊಟ್ಟಿದ್ರು. ಅದೇ ನನ್ನ ಇಲ್ಲಿ ರಾಮದುರ್ಗ ತಾಲೂಕಿಗೆ ಹೊಸ ಇನ್ಸ್ಪೆಕ್ಟರ್ ಆಗಿ ಬಂದಾಗ ಇಲ್ಲಿ ಏನಪ್ಪಾ ಒಂಥರ ಯೂನಿಯನ್ಸ್ ಅದಾರಲ್ಲ, ಏನು ಗೌರ್ಮೆಂಟ್ ಯಾವುದು ಇಲ್ಲಿ ನಮ್ಗೆ ಒಂದೇನೋ ಒಂದು ಇನ್ಸ್ಪೆಕ್ಟರ್ ಎಲ್ಲಾರ್ಗಂತಲೇ ಒಂದು ಇದಲ್ಲದೆ ಇವರು ದುಡಿದು ನೋಡಿ ನಮಗೆ ಕಾರ್ಯಕರ್ತರ ಈ ತರ ಸಮಾಜ ಹೋದಲ್ಲಿ ಹಲವಾರು ಸೌಲಭ್ಯ ಯೋಜನೆ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಹಂಗಾಗಿ ಹಲವಾರು ಕಾರ್ಮಿಕರು ಹೇಳ್ಬೇಕಾದ ವಿಷಯ ಅಂತಂದ್ರೆ ಹಲವಾರು ಈಗ ಯೋಜನೆಗಳು ಬಂದ ಸೌಲಭ್ಯ ಪಡ್ಕೊ ಅಂತ ಹೇಳ್ತೀವಿ. ಅಪಘಾತ ಮರಣ ಸಹ ಆಗಿರ್ಬೋದು, ಹೆರಿಗೆ ಸಹ ಆಗಿರ್ಬೋದು, ಮದುವೆ ದನ ಸಹ ಆಗಿರ್ಬೋದು, ಹಲವಾರು ನಮ್ಮ ಕಾರ್ಮಿಕ ಇಲಾಖೆಯಿಂದ ಹಲವಾರು ಯೋಜನೆಗಳ ಸೌಲಭ್ಯ ಐತಿ. ಅದಕ್ಕಾಗಿ ಎಲ್ಲಾ ಕಾರ್ಮಿಕರಿಗೆ ನಿಮಗೆ ತಿಳಿಸಿದೆ ಅಂದ್ರೆ ಎಲ್ಲರೂ ಏನೋ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಏನೋ ಒಂದು ಗೌಂಡಿ ಕೆಲಸ ಆಗಿರ್ಬೋದು, ಬೇರೆ ಏನೋ ಫರ್ನಿಚರ್ ಅಂಗಡಿ ಈ ತರ ಕೆಲಸ ಯಾರೋ ಎಷ್ಟೋ ಜನ ಕಾರ್ಮಿಕರದಾರಲ್ಲ ಅವ್ರು ಈ ಸೌಲಭ್ಯಗಳನ್ನ ಪಡ್ಕೋಬೇಕಂತ ನಾವು ಈಗ ಕೇಳ್ಕೊತೀವಿ. ಅಷ್ಟೇ ಅಲ್ಲದ ಇದು ಒಂದು ಕಾರ್ಯರೂಪಕ್ಕೆ ತರಂತ ಯೋಜನೆ ಆಗಿದೆ. ಎಷ್ಟೋ ಈಗ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರವರು ಈಗ ನಮ್ಮ ಯೋಜನೆಗಳ ಬಗ್ಗೆ ಹಲವಾರು ಯೋಜನೆ ಜಾಸ್ತಿ ಅಂದ್ರೆ ಈಗ ಯೋಜನೆಗಳು ಫೈಲ್ ಎಷ್ಟಿತ್ತು, ಮದುವೆ ದನ ಸಹ 50,000 ಇತ್ತು, ಅದನ್ನು ಸಹ ಜಾಸ್ತಿ ಮಾಡಿದ್ರೆ 60,000 ಮಾಡಿದ್ವಿ. ಅಷ್ಟೇ ಅಲ್ಲದೆ ಮತ್ತು ಅಪಘಾತ ಮರಣ ದಾಸದಲ್ಲಿ 75,000 ಇತ್ತು, ಅದನ್ನು 1.5 ಲಕ್ಷ ರೂಪಾಯಿ ಮಾಡಿದ್ದಾರೆ. ಈ ತರ ಯೋಜನೆಗಳು ಇನ್ನು ಮುಂದಿನ ಹೆಚ್ಚಿನ ದಿನಮಾನಗಳಲ್ಲಿ ಜಾಸ್ತಿ ಯೋಜನೆ ಪಡ್ಕೋ ಮತ್ತು ಒಳ್ಳೆಯದ ಒಂದು ಕಾರ್ಯ ಇದು ಕರ್ನಾಟಕ ಸರ್ಕಾರ ಇಲಾಖೆ ಕಾರ್ಮಿಕ ಇಲಾಖೆ ಮಾಡಿದೆ. ಅಷ್ಟೇ ಅಲ್ಲದೆ ಈ ಯೋಜನೆ ಯೂನಿಯನ್ಸ್ಗಳು ಪವರ್ ಇದರಲ್ಲಿ ಹಲವಾರು ಸಂಘಟನೆಗಳು ಇವು ಮಾಡಿ ಬಂದಿವೆ. ಒಂದೆರಡು ಮಾತು ಹೇಳಿ ನಾನು ಭಾಷಣ ಮುಗಿಸ್ತಿದ್ದೆ. ಯಾಕಂತಂದ್ರ ಬಂಧುಗಳೇ, ಭಾರತ ದೇಶದ ಬೆನ್ನೆಲುಬು ನಾವು ರೈತರ ಅಂತ ಹೇಳ್ತೀವಿ. ಆದ್ರೆ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಇಚ್ಛಿಸ್ತೀನಿ, ಕಾರ್ಮಿಕರ ಭಾರತ ದೇಶದ ಬೆನ್ನೆಲುಬಾಗಿ ನಿಲ್ತಾರ ಅಂತ ಹೇಳಿ. ಯಾಕಂತಂದ್ರ ಬಂಧುಗಳೇ, ನೀವಿಲ್ಲ ಅಂತಂದ್ರ ಈ ಜಗತ್ತ ಇಲ್ಲ. ನಾವೆಲ್ಲರೂ ಇವತ್ ನೆರಳಾಗದೀವಿ. ನಮ್ಮ ಮನೆಯೊಳಗೆ ಎಲ್ಲಾ ಫರ್ನಿಚರ್ಸ್ ಅದಾವ. ಇವತ್ತ ನಾವೆಲ್ಲ
ದೊಡ್ಡವರು ಅನ್ಸ್ಕೊಂಡವ್ರು ಸುಖದಿಂದ ಇದೀವಿ ಅಂತಂದ್ರ ಅದು ನಿಮ್ ಪರಿಶ್ರಮದ ಫಲ. ಅದಕ್ಕೆ ಬಂಧುಗಳೇ, ನೀವು ಚೆನ್ನಾಗಿರ್ಬೇಕು, ಕಾರ್ಮಿಕರು ಚೆನ್ನಾಗಿರ್ಬೇಕು. ಅಂದ್ರೆ ಈ ಇವತ್ತ ತಾಲೂಕಾಗ್ಲಿ, ಜಿಲ್ಲೆ ಆಗ್ಲಿ, ರಾಜ್ಯ ಆಗ್ಲಿ, ರಾಷ್ಟ್ರ ಆಗ್ಲಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬಂಧುಗಳೇ, ನೀವು ಚೆನ್ನಾಗಿರ್ಬೇಕಂತಂದ್ರ ನಿಮ್ ಪರಿಶ್ರಮಕ್ಕೆ ಫಲ ಸಿಗ್ಬೇಕಂತಂದ್ರ ರಾಜ್ಯ ಸರ್ಕಾರ ಆಗಿರ್ಬಹುದು, ಕೇಂದ್ರ ಸರ್ಕಾರ ಆಗಿರ್ಬಹುದು, ಆ ಅನುಕೂಲತೆಗಳು ನಿಮಗೆ ಸಿಗ್ಬೇಕಂತಂದ್ರ ಈ ಭಾರತೀಯ ಮಜ್ದೂರ್ ಸಂಘದ ಎಲ್ಲ ಕಾರ್ಯಕರ್ತರು, ಅಧ್ಯಕ್ಷರ ಈ ತರ ಅವರ ಪರಿಶ್ರಮ ಇತ್ತಂತಂದ್ರ ನಿಮ್ಗೆ ಅನುಕೂಲತೆಗಳು ಸಿಗ್ತಾವ ಬಂಧುಗಳೇ. ಇವತ್ತ ಬಂಧುಗಳೇ, ಏನಾರ ಒಂದ ಅಪಘಾತ ಆತಂತಂದ್ರ ಇದೀಗ ಪೂಜ್ಯರ ಮೂಲಕ, ಅಧ್ಯಕ್ಷರ ಮೂಲಕ ನಾವೊಂದು ಚೆಕ್ ವಿತರಣೆಯನ್ನು ಮಾಡಿದೀವಿ 5 ಲಕ್ಷ ರೂಪಾಯಿ. ಇದು ಆ ಕುಟುಂಬಕ್ಕೆ ಎಷ್ಟು ಅನುಕೂಲ ಆಗ್ತದಂತಂದ್ರ ಇವತ್ತ ಅಪಘಾತ ಆದಂತವ್ರನ್ನ ಯಾರು ನೋಡುದೇ ಇಲ್ಲ. ಬಡ ಕುಟುಂಬ ಹೆಂಗ್ ಬದುಕಬೇಕು? ಕಾರ್ಮಿಕರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ಬೇಕಂತಂದ್ರ ಅದಾಗಂಗಿಲ್ಲ. ಕಾರ್ಮಿಕರು ಬದಲಾಗ್ಬೇಕಂತಂದ್ರ ಸರ್ಕಾರಿ ಸೌಲಭ್ಯಗಳು ಸಿಗ್ಬೇಕು. ಅದಕ್ಕ ಅಧಿಕಾರಿಗಳು ಕೂಡ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ಬೇಕಂತ ಹೇಳಿ ಈ ಸಭೆಯ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಮದುವೆ ಮಾಡ್ತೀರಿ, ಇವತ್ತ ಮದುವೆ ಮಾಡ್ಬೇಕಂತಂದ್ರ ಆ ಕುಟುಂಬಕ್ಕೆ 50 ರಿಂದ 60 ಸಾವಿರ ರೂಪಾಯಿ ಇವತ್ತ ಕೊಡ್ತಾರ ಅನ್ನೋದು ವಿಚಾರ ಗೊತ್ತಾಯ್ತು. ಎಷ್ಟು ಹೆಲ್ಪ್ ಆಗ್ತದ? ಅದಕ್ಕ ಈ ಸಂಘಟನೆ ಇನ್ನೂ ಬೆಳಿಬೇಕು, ಕಾರ್ಮಿಕರಿಗೆಲ್ಲ ಬೆಳಿಬೇಕು, ಕಾರ್ಮಿಕರಿಗೆಲ್ಲ ಅನುಕೂಲ ಆಗ್ಬೇಕಂತ ಹೇಳಿ ಈ ವೇದಿಕೆ ಮೂಲಕ ಹೇಳಿ ನನಗ ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.